ಕೊಟ್ಟೂರಿನಲ್ಲಿ ನರಕ ದರ್ಶನ, ಶೌಚಾಲಯದ ಗಲೀಜು ನೀರಿನಲ್ಲೇ ಬಡ ಮಕ್ಕಳ ಬದುಕು. ಒಂದ್ ಕಡೆ ಪವಿತ್ರ ಕ್ಷೇತ್ರ ಎಂಬ ಹೆಗ್ಗಳಿಕೆ, ಮತ್ತೊಂದು ಕಡೆ ಶೌಚಾಲಯದ ನೀರಲ್ಲೇ ಜೀವನ ಸಾಗಿಸುತ್ತಿರುವ ಬಡವರ ದಾರುಣ ಸ್ಥಿತಿ. ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ 1ನೇ ವಾರ್ಡಿನ ಇಂದಿನ ವಾಸ್ತವ ಚಿತ್ರಣ. ಅಧಿಕಾರಿಗಳೇ, ಈ ನರಕಕ್ಕೆ ಮುಕ್ತಿ ಎಂದು ಪಟ್ಟಣದ 1ನೇ ವಾರ್ಡಿನ ನಿವಾಸಿಗಳ ಪಾಲಿಗೆ ಬದುಕು ಅಕ್ಷರಶಃ ನರಕ ಸದೃಶವಾಗಿದೆ. ಕೊಟ್ಟೂರೇಶ್ವರ ದೇವಸ್ಥಾನದ ಶೌಚಾಲಯದ ಗಲೀಜು ನೀರು ಮತ್ತು ಸುತ್ತಮುತ್ತಲ ಮನೆಗಳ ಕೊಳಚೆ ನೀರು ಹರಿಯುವ ಪೈಪುಗಳು ಒಡೆದು ಹೋಗಿದೆ. ಈ ಮಲಮೂತ್ರ ಮಿಶ್ರಿತ ನೀರು ನೇರವಾಗಿ ಜನರ ಓಣಿಯಲ್ಲಿ ಹರಿತಾ ಇದ್ದು ಇಡೀ ಪ್ರದೇಶ ಗಬ್ಬು ನಾರ್ತಾ ಇದೆ. ಚರಂಡಿಗಳು ತುಂಬಿ ತುಳುಕ್ತಾ ಇದ್ದು ಹಸಿ ಬಿಸಿ ಕೊಳಚೆ ನೀರು ಮನೆ ಬಾಗಿಲಿಗೆ ಬಂದು ನಿಲ್ತಾ ಇದೆ. ಸಾವಿನೊಂದಿಗೆ ಬದುಕು, ಅನಾರೋಗ್ಯದ ಸುಳಿಗೆ ಸಿಲುಕಿದ ಮಕ್ಕಳು. ಸ್ವಚ್ಛತೆಯ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡುವ ಸರ್ಕಾರಕ್ಕೆ ಇಲ್ಲಿನ ಜನರ ಕೂಗು ಕೇಳಿಸ್ತಾ ಇಲ್ವಾ? ಈ ಮಲಿನ ನೀರಿನಿಂದಾಗಿ ಇಲ್ಲಿನ ಮಕ್ಕಳು ಮತ್ತು ನಿವಾಸಿಗಳಿಗೆ ನಿರಂತರವಾಗಿ ಜ್ವರ, ನೆಗಡಿ, ಕೆಮ್ಮು ಮುಂತಾದ ಕಾಯಿಲೆಗಳು ಕಾಡ್ತಾ ಇದೆ. ರೋಗ ರುಜಿನಗಳ ಗೂಡಾಗಿರುವ ಈ ಸ್ಲಮ್ ಏರಿಯಾದಲ್ಲಿ ಜನ ಪ್ರತಿಕ್ಷಣವೂ ಆತಂಕದಲ್ಲಿ ಜೀವನ ತಳ್ಳುತ್ತಿದ್ದಾರೆ. ಕಣ್ಣಿದ್ದು ಕುರುಡರಾದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಭೀಕರ ಸಮಸ್ಯೆ ಬಗ್ಗೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ ಹಾಗೂ ದೇವಸ್ಥಾನದ ಧರ್ಮಕರ್ತರಿಗೆ ಹಲವಾರು ಬಾರಿ ಅರ್ಜಿ ಕೊಟ್ಟು ಮನವಿ ಮಾಡಲಾಗಿದೆ. ಇದು ಏನಿಲ್ಲ, ಮಠದ್ದು ಒಂದೇ ಇಲ್ಲ, ಮಠದ್ದು ಒಂದೇ ಇದ್ದಿದ್ರೆ ಸಮಸ್ಯೆ ಆಗ್ತದಲ್ಲ. ಅಲ್ಲಿಂದ ಪೂರ ಏನು ಮನೆ ಅದಾವಲ್ಲ ಅಷ್ಟು ಮನೆವು ಪ್ರತಿಯೊಬ್ಬರು ಮನೆಗೆ ಉಚ್ಚಿ ಒಯ್ದದ್ದು ಪ್ರತಿ ಮಾಡಿ ಇದಕ್ಕೆ ಬರ್ತೈತಿ. ಆಮೇಲೆ ಬಾತ್ರೂಮಿಂದು ಅದ್ರಾಗ ಏನು ನೆಸಿಟಿ ಇಲ್ಲರಿ. ಈ ಕಡೆ ಬಾತ್ರೂಮ್ ಉಪಯೋಗ ಇಲ್ಲ, ಆ ಕಡೆ ಬಾತ್ರೂಮ್ ಐತಿ. ಅದನ್ನು ಸೀದಾ ಮನೆ ಬಾಗಿಲು ಬಂದು ತುಂಬ್ತಾರೆ. ತುಂಬಾರಿಂದ ಹಿಡಿದು ನನ್ನ ಮನೆಗೆ ಸಣ್ಣ ಮಕ್ಕಳು, ಓಣೆಗಳು ಸಣ್ಣ ಮಕ್ಕಳು, ಮಕ್ಕಳಿಗೆ ಜ್ವರ, ನೆಗಡಿ, ಕೆಮ್ಮು, ಧರ್ಮ ಇತ್ತು ಯಾರಿಗೆ ಹೆಸರೇನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಏನಂತಾರೆ, ಯಾರಿಗೆ ಹೇಳಿದ್ರು? ಧರ್ಮಕರ್ತರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಅವ್ರಿಗೆ ಫೋನ್ ಮಾಡಿ ಏನಂತಾರೆ, ಹ್ಞೂ ರೀ ಬಂದ್ವಿ ಅಂತಾರೆ. ಬಂದು ನಿನ್ನ ಬಂದು ನೋಡ್ಕೊಂಡ್ರು, ಹೊಡೆದ್ರು, ಹೋದ್ರು. ಅಜ್ಜಿಗೆ ಈಗ 15 ದಿನದಿಂದ. ಇದು ಎಷ್ಟು ದಿನ ಆಯ್ತು? ಕೊಟ್ರಂಗ್ ಕಾರ್ತಿಕ ಮುಂದೆನೆ ಓಪನ್ ಆಗಿತ್ತು. ಕರೆಕ್ಟ್ ಕೊಟ್ರಂಗ್ ಕಾರ್ತಿಕ ಮುಂದಿನ ಓಪನ್ ಇತ್ತು. ಅಲ್ಲಿದ್ದ ಓಪನ್ ಆಗಿದ್ದು ಬರ್ತಾರ ನೋಡ್ತಾರ ಹೋಗ್ತಾರ, ಬರ್ತಾರ ನೋಡ್ತಾರ ಹೋಗ್ತಾರ. ಇಷ್ಟು ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಲ್ಲ. ಮನೆ ಬಂದ್ರು ಆ ಕಡೆಗೆ ನೋಡ್ಕೊಂಡು ಜೆ ಸಿ ಪಲ್ಲಿ ಒಂದು 2 ಕೆದರಿದ್ರು, ಹೋಗ್ಬಿಟ್ರು. ಇದಕ್ಕೇನ್ರಿ ಪರಿಹಾರ ಅನ್ನೋದು ಇಲ್ವಾ? ಅಂದ್ರೆ ಏನು ಮಾತಾಡಂಗೆ ಇಲ್ಲ. ಇದ್ದಿದ್ದವರೆಲ್ಲ ಮಕ್ಳು ಮರಿ ಕಟ್ಕೊಂಡ್ರೆ ಸ್ಲಮ್ ಏರಿಯಾ ನಾವು. ಅವ್ರೊಂದು ಅಪ್ಸೆಟ್ಸ್ ಚೆನ್ನಾಗಿರ್ಬೇಕು. ಈ ಕಡೆ ಎಲ್ಲ ತೆಳಗಿರೋರೇನು ಮಕ್ಳು ಮರಿ ಕಟ್ಕೊಂಡು ಸಾಯ್ಬೇಕಾ? ನೋಡ್ರಿ, ಇದಕ್ಕೆ ಸಂಬಂಧಪಟ್ಟವ್ರು ಏನು ಬರ್ತಿರೋ, ಏನು ಬರೋಲ್ಲ, ಏನು ಮಠ ತಗ ಬಂದ್ಕೊಂಡ್ರಕೋ, ಏನು ವಿಲೇಜ್ ಅಕೌಂಟ್ರ್ ತಗೋಕೋ, ಏನು ಅದು ಬಾತ್ರೂಮ್ ಇನ್ನೊಂದು ಅದು ಭಾರಿ ಅವಷ್ಟು ಅದನ್ನೊಂದು ಮಾಡ್ರಿ. ದಯವಿಟ್ಟು ಮಕ್ಕಳು ಮರಿ ಪುಣ್ಯ ಬರ್ದು ಕೈ ಮುರು ಕೇಳ್ಕೊಂತ ಫಸ್ಟ್ ಬಂದು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಈ ಕಡೆ ತಿರುಗಿ ಕೂಡ ನೋಡಿಲ್ಲ. ನಮ್ಮನ್ನ ಮನುಷ್ಯರಂತ ಪರಿಗಣಿಸಿ ನಮಗೆ ಕನಿಷ್ಠ ಸ್ವಚ್ಛ ಪರಿಸರ ನೀಡಲು ಇವರಿಗೆ ಸಾಧ್ಯವಿಲ್ವಾ ಎಂದು ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಥಳೀಯ ನಿವಾಸಿಗಳು ಆದ ದುರ್ಗಮ್ಮ, ಸುನೀತಾ, ಕೊಟ್ರಮ್ಮ ಹಾಗೂ ಇತರರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಕೊಳಚೆ ಸಮಸ್ಯೆಗೆ ಪರಿಹಾರ ನೀಡದಿದ್ರೆ ಸಂಬಂಧಪಟ್ಟ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡುತ್ತಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಲಮ್ ಏರಿಯಾ ಅಂತಾರೆ, ಸ್ಲಮ್ ಏರಿಯಾನ ಮಾಡ್ಯಾರ. ನಮಗೆ ಬೇರೆದೇನು ಮಾಡಿಲ್ಲ ಅವರು. ಸ್ವಚ್ಛತೆ ಸರ್, ಲೈಟ್ ಹೋಗಿ ಒಂದ್ 2 ತಿಂಗಳ ಸರ್, ಕತ್ಲದ ಮಕ್ಕಳು ಮರಿ ಅಡ್ಡಾಡ್ತಾವ. ಆದ್ರೂ ಕೂಡ ಒಂದು ಲೈಟ್ ಹಾಕಿ ವ್ಯವಸ್ಥೆ ಮಾಡ್ತಿಲ್ಲ ನಮಗೆ. ಕೊಟ್ರೆ ತೇರ್ ಬಂದಾಗ ಒಂದ್ ಬರ್ತಾರ ಸರ್, ಬಾಕಿ ಮುಗಿತಿ ಕಡೆಗೆ ತೆರಿಗೆ ನೋಡಲ್ಲ ಸರ್. ತೇರ್ನಾಗ ಅಷ್ಟೇ ಸರ್ ಚರಂಡಿ ಕ್ಲೀನ್ ಮಾಡೋದು. ಆಮೇಲೆ ಒಂದ್ ಚರಂಡಿ ಕ್ಲೀನ್ ಮಾಡಲ್ಲ, ಕಸ ಇದ್ರು ಹಾಕೊಂಡ್ ಹೋಗಲ್ಲ. ಈಗಿನ ಇದ್ರಾಗ ಜನರೇಷನ್ ಕವರ ಇರೋ ಸರ್, ಕವರ ಹಾಕ್ಬೇಡ್ರಿ ಅಂದ್ರೆ ಏನಾಯ್ತು? ಇದು ಸರ್ ಚೇಂಬರು, ಮಠದ್ದು ಚೇಂಬರ್ ಮಾಡಿಸಿದ್ರು ಸರ್. ಮಠದ್ದು ಒಂದೇ ಏರಿಯಾದಾಗಿತ್ತು. ಅಲ್ಲಿ ಮಠದ ಹತ್ರ ಇರೋರ್ದೆಲ್ಲ ಕಲೆಕ್ಷನ್ ಕೊಟ್ಟಾರ ಸರ್. ಒಂದು 15-20 ದಿವಸ ಆಯ್ತು ಸರ್ ಓಪನ್ ಆಗಿ. ಅದು ನಾವು ಎಷ್ಟು ಸಾರಿ ಅಲ್ಲಿ ಆಫೀಸರ್ ಹತ್ರ ಹೋದ್ರ ಮತ್ತು ಮಠದ ಹತ್ರ ಹೋದ್ರ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರದ್ದೇನಂತ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಮಕ್ಕಳು ಮರಿಗೆಲ್ಲ ಆರಾಮಿಲ್ಲ, ರೋಗ ಉತ್ಪನ್ನ ಆಗ್ತಾ ಇದಾವೆ ಸರ್. ಇವಾಗ
ನಾವು ಹೇಳಿದ್ರೆ ಯಾರು ಮಾತಾ ಕೇಳ್ತಾ ಇಲ್ಲ ಸರ್. ಕಸದ ವ್ಯವಸ್ಥೆ ಇಲ್ಲ, ಇಲ್ಲಿ ಲೈಟ್ ಇಲ್ಲ ಅಂದ್ರೂ ನೋಡ್ತಾ ಇಲ್ಲ. ಆ ಹುಳ ಬಿದ್ದು ಲಿಪಿ ಅಂತ ಸರ್, ನೀವೇ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬಂದು ನೋಡಿ ಸರ್. 15-20 ದಿನದಿಂದ ಅಡ್ಡಾಡ್ತೀವಿ ಸರ್. ನಾವು ಹೋದ್ರೆ ಈಗ ಬಂದ್ವಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದ್ವಿ, ತಾಲೂಕು ಆಫೀಸ್ನಾಗ ಅದು ತಂದಿವಿ ಇದು ತಂದು ಮೊಬೈಲಾಗ ತೋರಿಸ್ತಾರೆ ಸರ್. ನಮಗೆ ಓದಕ್ಕೆ ಬರಲ್ಲ, ಅದು ಸೀಲಾಕ್ಸೆ ಬಂದಿವಮ್ಮ, ಈಗ ಬಂದ್ಬಿಟ್ವಿ ಬರಲ್ಲ ಅಂದ್ರೆ ಏನು ಮಾಡ್ಕೊಂತೀರಿ ನೀವು, ಏನು ಮಾಡ್ಕೊಂತೀರಿ ಹಂಗಂತ ಹೇಳ್ತಿದಾರೆ ಸರ್. ಯಾವ ಆಫೀಸರ್ ಈ ಆಫೀಸರ್ನ ಯಾವ ಆಫೀಸರ್ನ ಕೇಳೋಣ ಸರ್? ಇನ್ನೂ ಎಲ್ಲವರೆಗೆ ಕೇಳೋನು? ನಮಗೆ ಮಕ್ಕಳು ಮರಿ ಏನಾರ ನಮ್ಮಮ್ಮ ಮಕ್ಕಳಾಗ್ತಾವ ಆರಾಮಿಲ್ದಂಗೆ, ಅದೇ ಕಾಯಿಲೆ ಬಂದತ್. ಮಕ್ಕಳು ಸಣ್ಣ ಮಕ್ಕಳ ಇದ್ದಾರೆ ಸರ್. ಎಷ್ಟು ಸಾರಿ ಹೋದ್ರೆ ಕೂಡ ನಮಗೆ ರೆಸ್ಪಾನ್ಸೇ ಇಲ್ಲ ಸರ್. ಎಲ್ಲಿ ಹೋದ್ರೆ ರೆಸ್ಪಾನ್ಸ್ ಇಲ್ಲ. ಮುನ್ಸಿಪಾಲ್ಟರಿಗೆ ಹೇಳಿದ್ರೆ ಮಠದಾರಿಗೆ ಹೇಳಂತಾರ, ಮಠದಾರಿಗೆ ಹೇಳಿದ್ರೆ ಯಾವ ಆಫೀಸರ್ ಹತ್ರ ಕಾಲು ಹಿಡ್ಕೊಣ ಸರ್? ನಾವು ಬಡ ಜನಗಳು ಸರ್, ನಾವು ದಿನ ಕೂಲಿ ಮಾಡ್ಕೊಂಡು ತಿಂದು ಬರ್ಬೋದು. ಮಕ್ಕಂಡ್ರೆ ಯಾರದಾರ ಸರ್ ನಮಗೆ ನೋಡೋರು? ನ್ಯಾಯ ಕೊಡ್ಸರ್ ಯಾರದಾರ ಸರ್? ಯಾರದಾರ? ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದ್ರೂ ಅಧಿಕಾರದ ಅಮಲಿನಲ್ಲಿ ಇರುವ ರಾಜಕಾರಣಿಗಳೇ ಮತ್ತು ಸಂಬಳ ಪಡೆಯುವ ಅಧಿಕಾರಿಗಳೇ ಒಮ್ಮೆ ಈ ವಾರ್ಡ್ಗೆ ಭೇಟಿ ಕೊಟ್ಟು ಇಲ್ಲಿನ ಜನರ ಪರಿಸ್ಥಿತಿ ನೋಡಿ. ಬಡವರ ಬದುಕಿನೊಂದಿಗೆ ಚೆಲ್ಲಾಟವಾಡಬೇಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯ ತನಕ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ನಾವು ನಿಮ್ಮೊಂದಿಗೆ. ಪ್ರದೀಪ್ ಕೊಟ್ಟೂರು, ರಾಷ್ಟ್ರಕ್ರಾಂತಿ ನ್ಯೂಸ್.